ದೆಹಲಿಯಿಂದ ಬಂದಂಥ ಬಹಳ ಆಘಾತಕಾರಿಯಾದ ಸುದ್ದಿ. ನೆನ್ನೆ ಈ ಕ್ಯಾಬಿನೆಟ್ಟು ಪ್ರಮಾಣ ವಚನ ಇದರಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಈ ಸುದ್ದಿಯನ್ನು ತಗೊಳ್ಳೋದಕ್ಕಾಗಲಿಲ್ಲ. ಭೀಕರವಾದ ಬೆಂಕಿ ದುರಂತ ಒಂದು ಡೆಲ್ಲಿಯಲ್ಲಿ ನಡೀತು. 21 ಜನ, ಒಂದು ಹೋಟೆಲ್ನಲ್ಲಿ ನಡೆದ ಬೆಂಕಿ ದುರಂತದಲ್ಲಿ 21 ಜನ ಸತ್ತೋಗಿದ್ದಾರೆ. ಮಾಳವಿಯಾ ನಗರದಲ್ಲಿ ಇದರ ಬೇಸ್ಮೆಂಟು ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ AC ಬ್ಲಾಸ್ಟ್ ಆಗಿಬಿಡುತ್ತಂತೆ. ಮೇಲುಗಡೆ ರೂಮ್ಗಳು, ನೋಡ್ತಿದ್ದಂಗೆ ರೂಮ್ಗಳಿಗೆ ಬೆಂಕಿ ಹತ್ಕೊಂಡಿದೆ. ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಇದ್ದದ್ದು ಒಂದೇ ದಾರಿ. ಆಟೋಮೆಟಿಕ್ ಗೇಟ್ ಓಪನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಕ್ಲೋಸ್ ಆಗಿಬಿಡ್ತಂತೆ. ಬೆಂದೋಗ್ಬಿಟ್ಟಿದ್ದಾರೆ ಒಳಗಡೆ ಇದ್ದವರು. ಕೆಲವರು ಅದು ಏನೇನೋ ಮಾಡಿ ಮೇಲಿಂದ ಹಾರಿದ್ದಾರೆ. 5 ಫ್ಲೋರ್ ಇತ್ತು ಇದಕ್ಕೆ. ಫೋನ್ ಮಾಡಿದ 45 ನಿಮಿಷ ಆದಮೇಲೆ ಫೈರ್ ಬ್ರಿಗೇಡ್ನವರು ಬಂದ್ರಂತೆ. 45 ಮಿನಿಟ್ಸ್. ಅಲ್ಲಿ ತನಕ ಜನ ಅಕ್ಕಪಕ್ಕದ ಹೋಟೆಲ್ಗಳು, ಮನೆಗಳಲ್ಲಿನ ಬೆಡ್ಗಳನ್ನು ತಂದು ಮೇಲಿನಿಂದ ಹಾರೋರಿಗೆ ರಸ್ತೆಯಲ್ಲಿ ಹಾಸ್ತಾ ಇದ್ರು. ಬೆಡ್ ಮೇಲೆ ಜಿಗಿರಿ, ಕೈಕಾಲು ಮುರಿಯೋದಿಲ್ಲ, ಪ್ರಾಣ ಉಳಿಯುತ್ತೆ ಅಂತ. ಅದರ ಮೇಲೆ ಕೆಲವರು ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ದೃಶ್ಯಗಳನ್ನು. 21 ಜನರ ಪೈಕಿ 9 ಜನ ಭಾರತೀಯರು, 12 ಜನ ವಿದೇಶಿಯರು, ನೈಜೀರಿಯನ್ಸ್ ಸೇರಿದಂತೆ ಫಾರಿನರ್ಸ್ 12 ಜನ. 28 ಜನ ಇನ್ನೂ ಪ್ರಾಣಾಪಾಯದಲ್ಲಿದ್ದಾರೆ, ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. 28 ಜನ ಅಂದರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. 6 ರೂಮಿಗೆ ಪರ್ಮಿಷನ್ ತಗೊಂಡು 26 ರೂಮ್ ಕಟ್ಸಿದ್ನಂತೆ ಈ ಹೋಟೆಲ್ ಮಾಲೀಕ. ಬೆಂಕಿಯಿಂದಾಗಿ ಪಕ್ಕದಲ್ಲಿದ್ದ ಕರೆಂಟ್ ಕಂಪೌಂಡ್ ಶಾರ್ಟ್ ಸರ್ಕ್ಯೂಟ್. ಅದೇ ಟೈಮ್ಗೆ ಬೆಂಕಿ ಹೊತ್ತುಕೊಂಡಾಗಲೇ ಮಾಳವಿಯಾ ನಗರದ ಲೆಮನ್ ರೆಸ್ಟೋರೆಂಟ್ ಹೌಜ್ ರಾಣಿ ಪ್ರದೇಶದಲ್ಲಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಲೆಮನ್ ರೆಸ್ಟೋರೆಂಟು, ಅದರ ಮೇಲ್ಗಡೆ ಫ್ಲೋರ್ನಲ್ಲಿ ಫ್ಲರಿಶ್ ಸ್ಟೇ B&B ಹಾಸ್ಟೆಲ್ ಥರದ್ದಿತ್ತಂತೆ. ಇಪ್ಪತ್ತೊಂದು ಜನರ ಪೈಕಿ 9 ಜನ ಭಾರತೀಯರು, 9 ಜನರ ಪೈಕಿ 8 ಜನ ಒಂದೇ ಫ್ಯಾಮಿಲಿಯವರು. ಪಕ್ಕದ ಹಾಸ್ಪಿಟಲ್ನಲ್ಲಿ ತಮ್ಮ ಕುಟುಂಬದವರೊಬ್ಬರನ್ನ ಅಡ್ಮಿಟ್ ಮಾಡಿದ್ರು. ಗುರುಗ್ರಾಮ್ ಮೂಲದ ಕುಟುಂಬ ಇದು. ವಿವೇಕ್ ಅಗರ್ವಾಲ್ ಅನ್ನುವವರ ತಂದೆ ರಾಧೇಶ್ಯಾಮ್ ಅಗರ್ವಾಲ್ರನ್ನು ಅಡ್ಮಿಟ್ ಮಾಡಿದ್ರಂತೆ. ಪಕ್ಕದಲ್ಲೊಂದು ಮ್ಯಾಕ್ಸ್ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅವರನ್ನು ನೋಡೋದಕ್ಕೆ ಇಡೀ ಕುಟುಂಬ ಬಂದಿತ್ತು. 8 ಜನ 2 ರೂಮ್ ತಗೊಂಡು ಇಲ್ಲಿದ್ದರು. ಒಬ್ಬರು ಬದುಕಲಿಲ್ಲ ಅದರಲ್ಲಿ. ಈ ವರ್ಯಾ ಅಗರ್ವಾಲ್ ಅಂತ ಏನು ಫೋಟೋ ನೋಡ್ತಾ ಇದ್ದಾರಲ್ಲ, ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಓದ್ತಾ ಇತ್ತಂತ ಹುಡುಗಿ. ನೆನ್ನೆ ಅರ್ಲಿ ಮಾರ್ನಿಂಗ್ ಬೆಂಗಳೂರಿನಿಂದ ಫ್ಲೈಟ್ನಲ್ಲಿ ದಿಲ್ಲಿಗೆ ಹೋಗಿದೆ. ಆ ಹೋಟೆಲ್ನಲ್ಲಿ ಫ್ಯಾಮಿಲಿಯವರ ಜೊತೆ ಉಳ್ಕೊಂಡಿದ್ದಾರೆ. 8 ಗಂಟೆಗೆ ಬೆಂಕಿ ಹತ್ತಿದೆ. ನೋಡಿ, ಸಾವು ಅಲ್ಲಿ ಅಂತಂದರೆ ಬೆಂಗಳೂರಿನಿಂದ ಫ್ಲೈಟ್ ಹಿಡ್ಕೊಂಡಾರು ಹೋಗ್ತಾರೆ, ಇಡೀ ಫ್ಯಾಮಿಲಿ. ವಿವೇಕ್ ಅಗರ್ವಾಲ್ 48 ವರ್ಷ, ತರ್ಜಿನಿ ಅವರ ಹೆಂಡತಿ 47, ಅವರ ತಾಯಿ ಪ್ರೇಮಲತಾ, ಜುವೀಶ್ ಅಗರ್ವಾಲ್ ಮತ್ತು ವರ್ಯಾ ಅಗರ್ವಾಲ್ 2 ಹೆಣ್ಣುಮಕ್ಕಳು, ಅವರ ಮಾವ ಅಶೋಕ್, ಕಮಲಾ ಅಂತ ಚಿಕ್ಕಮ್ಮ, ಜುಮ್ರಿಲಾಲ್ ಗೋಯಲ್ ಅಂತ ಸಂಬಂಧಿಕರೊಬ್ಬರು. 8 ಜನ. 45 ನಿಮಿಷ ಲೇಟಾಗಿ ಫೈರ್ ಬ್ರಿಗೇಡ್ನವರು ಬಂದರು. ಅಕ್ಕಪಕ್ಕದ ಜನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಒಳಗಡೆ ಸಿಕ್ಕಾಕ್ಕೊಂಡವ್ರನ್ನ ಬದುಕಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಒಂದು 40 ಜನರನ್ನು ಸೇವ್ ಮಾಡಿದಾರಂಥದ್ರಲ್ಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.